ವಿಶ್ವದಲ್ಲಿ ನಂಬರ್ 1 ಆಗಬೇಕಾದರೆ ಇನ್ನೊಮ್ಮೆ ಮೋದಿ ಪ್ರಧಾನಿಯಾಗಬೇಕು. ಅಣ್ಣಾ ಸಾಹೇಬ್ ಜೊಲ್ಲೆ. ಸ್ವಾತಂತ್ರ್ಯ ಭಾರತದ 75 ವರ್ಷಗಳ ಇತಿಹಾಸದಲ್ಲಿ 10 ವರ್ಷಗಳ ಕಾಲ ಪ್ರಧಾನಿ ನರೇಂದ್ರ ಮೋದಿಯವರ ಅಧಿಕಾರದ ಅವಧಿಯಲ್ಲಿ ದೇಶ ಸರ್ವಾಂಗೀಣ ಪ್ರಗತಿ ಸಾಧಿಸಿದ್ದು, ಮುಂದಿನ ಅವಧಿಯಲ್ಲಿಯೂ ಸಹ ದೇಶ ಮತ್ತಷ್ಟು ಅಭಿವೃದ್ಧಿಯಾಗಲು ಮೋದಿಯವರ ನೇತೃತ್ವದ ಬಿಜೆಪಿ ಬೆಂಬಲಿಸಿ ಎಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಮನವಿ ಮಾಡಿದರು. ಬೆಳಗಾವಿ ಜಿಲ್ಲೆಯ ಕಾಗವಾಡ ಕ್ಷೇತ್ರದ ಗುಂಡೇವಾಡಿ ಗ್ರಾಮದಲ್ಲಿ ಆಯೋಜಿಸಿದ್ದ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಅವಧಿಯಲ್ಲಿ ಉಜ್ವಲ ಗ್ಯಾಸ್ ಯೋಜನೆ 12 ಕೋಟಿ ಫಲಾನುಭವಿಗಳ ಮನೆಗೆ ಹೊಸ ಸಂಪರ್ಕ ಕಲ್ಪಿಸಿದರು. ಕುಡಿಯುವ ನೀರಿಗಾಗಿ ಹರಘರ ನಲ ಯೋಜನೆ, ಕಿಸಾನ್ ಸಮ್ಮಾನ್ ಯೋಜನೆ, ಜನಧನ ಖಾತೆ ಈ ರೀತಿ 106 ಯೋಜನೆಗಳನ್ನು ಬಡವರಿಗಾಗಿ ಅನುಷ್ಠಾನಗೊಳಿಸಿದ್ದಾರೆ ಎಂದ ಅವರು, ಮೋದಿಯವರು ಅಧಿಕಾರಕ್ಕೆ ಬಂದ ನಂತರದಲ್ಲಿ ದೇಶದಲ್ಲಿ ತೆರಿಗೆ ಸೋರಿಕೆ ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಿಂದಲೇ ದೇಶದಲ್ಲಿ ಅಭಿವೃದ್ಧಿಯಾಗಲು ಸಹಕಾರಿಯಾಯಿತೆಂದರು. 2019ರ ಲೋಕಸಭಾ ಚುನಾವಣೆಯಲ್ಲಿ ಕಾಗವಾಡ ಮತಕ್ಷೇತ್ರದ ಗುಂಡೇವಾಡಿ ಗ್ರಾಮದಲ್ಲಿ ನನಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮತ ಚಲಾವಣೆಯಾಗಿದ್ದವು. ಅದೇ ರೀತಿ ಈ ಬಾರಿಯೂ ಕೂಡ ಹೆಚ್ಚು ಮತಗಳನ್ನ ನನಗೆ ಚಲಾವಣೆ ಮಾಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರ ಕೈಬಲ ಪಡಿಸಬೇಕೆಂದರು. ಕೇಂದ್ರ ಸರ್ಕಾರ ಮಾಡಿದಂತ ಕೆಲಸ ಒಂದು 75 ವರ್ಷ ಸ್ವತಂತ್ರ ಭಾರತದಲ್ಲಿ ಬರೇ 10 ವರ್ಷದಲ್ಲಿ ಏನು ಕೆಲಸ ಮಾಡಿದ್ದಾರೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ, ಹಿಂದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಮುಂದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಇವತ್ತು ಮುಂದಿನ 5 ವರ್ಷದಲ್ಲಿ ಮತ್ತೆ ಅವರೇ ಪ್ರಧಾನಮಂತ್ರಿ ಆದ್ರೆ ಇವತ್ತು ಭಾರತ ದೇಶವನ್ನು ಯಾವ ಪ್ರಕಾರ ಜಗತ್ತು ತಲೆ ಎತ್ತಿ ನೋಡುವಂಗೆ ಮಾಡಿದ್ದಾರೆ. ಆ ಪ್ರಕಾರವಾಗಿ ಇವತ್ತು ದೇಶದ ಜಗತ್ತು ತಲೆ ಎತ್ತಿ ಮಾಡುವಂಗೆ ನೋಡ್ತಾರೆ. ಅದೇ ಪ್ರಕಾರ ಇವತ್ತು ಸಾಕಷ್ಟು ನಮ್ಮಲ್ಲಿ ಸ್ವಾಭಾವಿಕವಾಗಿ ಚುನಾವಣೆ ಬಂದ ನಂತರ ಗ್ಯಾರಂಟಿಗಳು ಒಂದು ಕಾಳಗ ಬರ್ತಾ ಇರ್ತದೆ. ಇವತ್ತು ಕಾಂಗ್ರೆಸ್ ಗ್ಯಾರಂಟಿ ಹೋದ ಇಲೆಕ್ಷನ್ ಕೊಡ್ತೇವೆ ಅಂದ್ರು, 5 ಗ್ಯಾರಂಟಿ ಅವ್ರು ಕೊಡ್ತಾ ಇದ್ದಾರೆ. ಬಟ್ ಯಾವ ಪ್ರಕಾರ ಕೊಡ್ತಾ ಇದ್ದಾರೆ ಅಂತ ನೋಡ್ರಿ. ಇವತ್ತು ಹೆಣ್ಮಕ್ಳಿಗೆ 2,000 ಇರ್ಬೋದು, ಬಸ್ ಪಾಸ್ ಇರ್ಬೋದು, ಇಲೆಕ್ಟ್ರಿಕ್ ಬಿಲ್ ಇರ್ಬೋದು, ಇದೆಲ್ಲ ಕೊಡೋದ್ರಿಂದ ನಿಮ್ಮದ ಒಂದು ಕಿಸೆದಾಗ ತಗೊಂಡು ಒಂದು ಕಿಸೆದಾಗ ಹಾಕ್ತಾ ಇದ್ದಾರೆ. ಯಾಕಂದ್ರೆ ನಿಮ್ಮ ಮುಂದೆನೇ ಉದಾಹರಣೆ, ನಾವೇನು ವಿರೋಧವ್ರು ಹೇಳ್ತೇವೆ ಅಂತಲ್ಲ, ನಿಮ್ಮ ಮುಂದೆನೇ ಉದಾಹರಣೆ ಅಂದ್ರೆ ಈಗಾಗಲೇ ಇಲೆಕ್ಟ್ರಿಕ್ ಬಿಲ್ ಎಲ್ಲ ಕಡೆ ಹೆಚ್ಚು ಮಾಡಿದರು. ಅದೇ ಪ್ರಕಾರ ಬಹಳಷ್ಟು ಟ್ಯಾಕ್ಸ್ ಹಾಕಿ ಇವತ್ತು ನಮ್ಮ ಇರ್ತಕ್ಕಂಥ ರಿಜಿಸ್ಟ್ರೇಷನ್ ಏನು ಒಂದು ನಾವು ಮನೆ ಆಗಲಿ ಹೊಲ ಆಗಲಿ ರಿಜಿಸ್ಟ್ರೇಷನ್ ಮಾಡ್ತೀವಿ, ಮುದ್ರಾಂಕ ಶುಲ್ಕ ಕೂಡ ಹೆಚ್ಚಾಗ್ಯದ. ಅದೇ ಪ್ರಕಾರ ಯಾವ್ಯಾವ ಟ್ಯಾಕ್ಸ್ ಹಾಕಿದಾರ ನೀವು ನೋಡಿದಿರಿ, ಎಲ್ಲ ಮಾರ್ಕೆಟ್ ಆಗಿ ಹೋದ ನಂತರ. ವೇದಿಕೆಯಲ್ಲಿದ್ದ ಮಾಜಿ ಸಚಿವ ಶ್ರೀಮಂತ ಪಾಟೀಲ ಮಾತನಾಡಿ, ಈ ಚುನಾವಣೆ ಇಡೀ ದೇಶದ ಇತಿಹಾಸದಲ್ಲಿಯೇ ಮಹತ್ವದ ಚುನಾವಣೆಯಾಗಿದೆ. ದೇಶದ ಹಿತಕ್ಕಾಗಿ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆಯವರನ್ನು ಅತಿ ಹೆಚ್ಚು ಮತಗಳನ್ನು ನೀಡುವ ಮೂಲಕ ಗೆಲ್ಲಿಸಬೇಕೆಂದು ಮನವಿ ಮಾಡಿದ ಅವರು, ಕಾಗವಾಡ ಕ್ಷೇತ್ರದಲ್ಲಿ ಕಳೆದ 1 ವರ್ಷದಿಂದ ಯಾವುದೇ ಒಂದು ಅಭಿವೃದ್ಧಿ ಕಾಮಗಾರಿಯೂ ಅನುಷ್ಠಾನಗೊಂಡಿಲ್ಲ. ಇದರಿಂದ ಕಾಗವಾಡ ಮತಕ್ಷೇತ್ರಕ್ಕೆ ಮತ್ತೆ ಹಿನ್ನಡೆಯಾಗಿದೆ ಎಂದ ಅವರು, ನನ್ನ ಅವಧಿಯಲ್ಲಿ ರಸ್ತೆ ಅಭಿವೃದ್ಧಿಗಾಗಿ ಮಂಜೂರಾದ 200 ಕೋಟಿ ಅನುದಾನ ಇಂದಿಗೂ ಬಳಕೆಯಾಗಿಲ್ಲ ಎಂದು ಆರೋಪಿಸಿದರು. ಕೆಳೆಂಗಾವ ಬಸವೇಶ್ವರ ಏತ ನೀರಾವರಿ ಯೋಜನೆ ಪೂರ್ಣಗೊಳಿಸಲು ನಾನು ಸಾಕಷ್ಟು ಪ್ರಯತ್ನ ಮಾಡಿದೆ. ಆದರೆ ವಿರೋಧಿಗಳು ಈ ಕಾಮಗಾರಿಯನ್ನು ದುರುದ್ದೇಶಪೂರ್ವಕವಾಗಿ ತಡೆದರು. ಇದರಿಂದ ರೈತರಿಗೆ ಮೋಸವಾಗಿದೆ ಎಂದ ಅವರು, ನನ್ನ ಅಧಿಕಾರದ ಅವಧಿಯಲ್ಲಿ ಕಾಗವಾಡ ಕ್ಷೇತ್ರದ ಕೆರೆಗಳನ್ನು ತುಂಬಿಸುವ ಯೋಜನೆ ಮಂಜೂರಾಗಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದರೂ ಇಲ್ಲಿಯವರೆಗೂ ಕಾಮಗಾರಿ ಪ್ರಾರಂಭಗೊಂಡಿಲ್ಲ. ಇದಕ್ಕೆಲ್ಲ ಈ ಚುನಾವಣೆಯಲ್ಲಿ ಬಿಜೆಪಿಗೆ ಮತ ನೀಡುವ ಮೂಲಕ ತಕ್ಕ ಉತ್ತರ ಕೊಡಬೇಕೆಂದು ಕರೆ ನೀಡಿದರು. ಬ್ಯಾಂಕ್ ತೆಗೆದಲ್ಲ, ಕರ್ನಾಟಕ ರಾಜ್ಯದಲ್ಲಿ ಒಂದು ನಾಮಾಂಕಿತದು ಎಷ್ಟೋ 3-4 ಸಾವಿರ ಕೋಟಿ ಡಿಪಾಸಿಟ್ ಅದ. ಅದೇನು ಸಾದಾ ಕೆಲಸ ಅಲ್ಲ. ಇಂಥ ಒಂದು ನಡೆಸಬೇಕಾದ್ರೆ ಬುದ್ಧಿ ಚಾತುರ್ಯ ಬೇಕಾಗ್ತದೆ. ಅಂತ ಒಂದು ಬುದ್ಧಿವಂತ ಮನುಷ್ಯ ನಿಮಗೆ ಹೋಟ್ ಬೇಡ್ಲಾಕಿ ಬಂದಾರು. ನೀವೆಲ್ಲರೂ ಅವ್ರಿಗೆ ನಿಮ್ಗೆ ಹೋಟ್ ಹಾಕಿ ಅವ್ರಿಗೆ ಆರಿಸಿಕೊಟ್ಟ 3ನೇ ಬಾರಿ ಮೋದಿಜಿ ಅವ್ರನ್ನ ನಾವು ಪ್ರಧಾನ ಮಾಡಬೇಕಾದ್ರೆ ನಿಮ್ಮ ಕಡೆ ಈಗ ನಾವು ವಿನಂತಿ ಮಾಡ್ತಾ ಇದ್ದೀವಿ, ನಿಮ್ಮ ಈ ವೋಟ್ ಅವ್ರಿಗೆ ಕೊಡ್ರಿ, ಬಹುಮತದಿಂದ ಆರಿಸಿ ಕೊಡ್ರಿ. ಅವರು ನೀವು ಆರಿಸ್ಕೊಟ್ರೆ ಮೋದಿ ಯೋಜನೆ ಆಗ್ತಾರೋ ಮತ್ತು ನಮಗೆ ಏನೇನು ಈ ಕೆಲಸ ಅದಾವಲ್ಲ ಅವೆಲ್ಲ ಮುಂದಿನ ದಿನಮಾನದಲ್ಲಿ ಎಲ್ಲ ಕೆಲಸ ಆಗ್ತಾ ಹೋಗ್ತೀವಿ. ನೀವು ಇವತ್ತು ತಡ ಆದ್ರೂ ಕೂಡ
ಎಲ್ಲಾ ಶಾಂತ ರೀತಿಯಿಂದ ಕೂತ್ ಇಲ್ಲಿ ಏನ್ ಬಂದಿದ್ರಲ್ಲ ನಿಮ್ಮ ಮತ್ತೆ ಧನ್ಯವಾದ ಈ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಪ್ರಭಾಕರ್ ಚೌಹಾಣ್, ಅಪ್ಪ ಸಾಹೇಬ್ ಅವತಾಡೆ, ಬಾವು ಸಾಹೇಬ್ ಜಾಧವ, ಅಬಾ ಸಾಹೇಬ್ ಚೌಹಾಣ್, ರಾಮಸೊಡ್ಡಿ, ತಮ್ಮಣ್ಣ ಪಾರಿಶೆಟ್ಟಿ, ಅಭಯ್ ಅಕ್ಕಿವಾಟೆ ಮತ್ತು ಶಿವಾನಂದ ಪಾಟೀಲ, ಅಪ್ಪಣ್ಣ ಮುಜಗೋಣಿ, ರಾಮಗೌಡ ಪಾಟೀಲ, ರವಿ ನಾಘೋಳ, ಗುರುಶಾಂತ ಗೆಜ್ಜಿ, ವಿಶ್ವನಾಥ್ ಪಾಟೀಲ, ಕಲಗೌಡ ಪಾಟೀಲ, ಕೆಡಿ ಮಂಟೂರ, ಪಾಪಚಂದ ಬಂಡ್ಜಾವಾಡ ಮತ್ತು ಸಿದಗೌಡ ಪಾಟೀಲ, ನಾನಾ ಸಾಹೇಬ್ ಪಾಟೀಲ, ಸಚಿನ್ ವೀರ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್, ಚಿಕ್ಕೋಡಿ.